ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರೂ ಕಾಲ್ ಮಾಡಿ ಕೇಳ್ತಾ ಇದ್ರು ಏನಂತಂದ್ರೆ ಕೊರಿಯರ್ ಯಾವ ಥರ ಮಾಡ್ಬೇಕ್ರಿ, ನಮಗೆ ಅಷ್ಟು ಐಡಿಯಾ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ಹಾಗೆ ಯಾವ ಥರ ಕೊರಿಯರ್ ಮಾಡಬೇಕು ನೀವು, ಹಾಗೆ ನಮಗೂ ಈಸಿ ಆಗಬೇಕು, ನಿಮಗೂ ಈಸಿ ಆಗಬೇಕು. ಹಾಗೆ ಡಿಸೈನ್ ಮಾಡಬೇಕಾದ್ರೆ ಕಲರ್ ಕಾಂಬಿನೇಷನ್ ನೀವು ಯಾವ ಥರ ಮಾಡಿ, ಅಂದರೆ ನಿಮ್ಮ ಸಾರಿ ಯಾವುದಿರುತ್ತೆ, ಸಾರಿ ಅಂತ ನಿಮ್ಗೆ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಾರಿ ಯಾವ ರೀತಿ ನಾವು ಬ್ಲೌಸಿಗೆ ಅಟ್ಯಾಚ್ ಮಾಡಿ, ಅಂದ್ರೆ ಈಗ ಸಾರಿ ಕಲರ್ ಒಂದು ಬ್ಲೌಸ್ ಒಳಗೆ ಏನೈತಲ್ಲ, ಬ್ಲೌಸ್ ಒಳಗೆ ಬೇಕಾದ್ರೆ ಸಾರಿ ಕಲರನ್ನ ನಾವು ದಾರವನ್ನ ಹಾಕ್ಬೇಕಾಗತ್ತ. ಆ ದಾರವನ್ನ ಯಾವ ರೀತಿ ನಾನು ಈಗ ಸಾರಿಗೆ ಇದು ಬ್ಲೌಸಿಗೆ ಅಟ್ಯಾಚ್ ಮಾಡಬೇಕು, ಹಾಗೆ ನಂಬರನ್ನ ಬಂದಿರ್ತಾವ, ಆ ನಂಬರ್ ಯಾವ ರೀತಿ ನಿಮಗೆ ನಾವು ಹಚ್ಕೊಟ್ಟಿರ್ತೀವಿ ವಾಟ್ಸಪ್ಗೆ, ನಿಮಗೆ ಬೇಕಾದ್ರೆ ಡಿಸೈನ್ಸ್ ಎಲ್ಲಾನು ಹಚ್ಕೊಟ್ಟಿರ್ತೀವಿ. ಅದೇ ಯಾವ ಥರ ನಂಬರನ್ನು ಬರೀಬೇಕು ಎಲ್ಲಾನು ಇದ್ರೊಳಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಹಾಗೆ ಬ್ಲೌಸ್ ಡಿಸೈನ್ಸ್ ನೋಡ್ರಿ, ಈ ಒಂದಷ್ಟು ನಾನು ನಿಮಗೆ ಕೊರಿಯರ್ ಬಗ್ಗೆ ಹೇಳಿ ಇದು ಬ್ಲೌಸ್ ಡಿಸೈನ್ಗಳು ಅದಾವ. ಈಗ ಫಸ್ಟ್ ನಾನು ಬ್ಲೌಸ್ ಡಿಸೈನ್ ತೋರಿಸಿ ನಿಮಗೆ ಕೊರಿಯರ್ ಯಾವ ಥರ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಡಿಸೈನ್ಸ್ ಮಾಡಿದ್ದೀನಿ, ಇನ್ನು ಬಟ್ ಸ್ಟಿಚಿಂಗ್ ಮಾಡಿಲ್ಲ, ಈಗ ಸ್ಟಿಚಿಂಗ್ ಮಾಡಬೇಕು. ಸೊ ಡಿಸೈನ್ಸ್ ತೋರಿಸ್ತೀನಿ ನಾನು ನಿಮಗೆ. ಇದು ನೋಡ್ರಿ, ನೆಕ್ ಡಿಸೈನ್ ಬಂದಿದೆ. ಇದು ನೆಕ್ ಡಿಸೈನ್ಸ್. ಮತ್ತು ನಿಮಗೆ ಈ ತಿಂಗಳ ತುಂಬಾನೇ ಆಫರ್ ಇದೆ ನೋಡಿ ಫ್ರೆಂಡ್ಸ್. ಹಾಗೆ ನೀವು ಒಮ್ಮೆ ಮೆಂಬರ್ಶಿಪ್ ಅಂತಂದ್ರೆ ಅದು ಕೇಳ್ತಾ ಇದ್ರು, ಮೆಂಬರ್ಶಿಪ್ ಅಂದ್ರೆ ಯಾವ ರೀತಿ ಇರುತ್ತಾ ಅಂತೇಳಿ, ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಾನು ನಿಮಗೆ. ಸೊ ಫ್ರೆಂಡ್ಸ್, ಇದು ನೋಡ್ರಿ ಯಾವ ತರ ನೆಕ್ ಬಂದಿದೆ. ಇದು ಬದಾಮ್ ನೆಕ್ ಡಿಸೈನ್ಸ್ ನೋಡ್ರಿ, ಲುಕ್ ಆಗಿ ಕಾಣ್ತಾ ಇದೆ. ಇದು ಫ್ರಂಟ್, ಇದು ಬ್ಯಾಕ್ ಹಾಗೆ ಇದು ಸ್ಲೀವ್ ನೋಡ್ರಿ, ಸ್ಲೀವ್ ಈ ರೀತಿ ಸ್ಲೀವ್. ಇದು ಲಾಂಗ್ ಸ್ಲೀವ್ ಇದೆ. ಇದು ಇಲ್ಲೇ ಹೇಳಿದ್ರವ್ರ, ಹಾಗಾಗಿ ಇಲ್ಲೇ ಮಾಡಿದ್ರು ನೋಡ್ರಿ. ಇದು ಲಾಂಗ್ ಸ್ಲೀವ್ ಐತಿ. ಸ್ಟಿಚಿಂಗ್ ಮಾಡಿದ್ದಂತರ ನಿಮಗೆ ತೋರಿಸ್ತೀನಿ. ಒಂದಷ್ಟು ಫಸ್ಟ್ ಡಿಸೈನ್ ನೋಡ್ಕೊಳ್ಳಿ, ಆಮೇಲೆ ನಿಮ್ಗೆ ಕೊರಿಯರ್ ಬಗ್ಗೆ ಎಲ್ಲಾನು ಮಾಹಿತಿ ಕೊಡ್ತೀನಿ. ಸೊ ಫ್ರೆಂಡ್ಸ್, ಭಾಳಷ್ಟು ಡಿಸೈನ್ಸ್ ಮಾಡಿದ್ದೀನಿ, ಯಾವ ಥರ ಎಲ್ಲಾನು ಮಾಡಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡ್ರಿ ಬ್ಯಾಕ್ ಡಿಸೈನ್. ಇದು ಬ್ಯಾಕ್ ಬೋಟ್, ಫ್ರಂಟ್ ನಾರ್ಮಲ್ ನೆಕ್ ಥರ ಬಂದಿದೆ. ಹಾಗೆ ಇದಕ್ಕೆ ಮೂತ್ ವರ್ಕ್ ಮಾಡಿದ್ದೀನಿ ನೋಡಿ. ಇದು ಫ್ರಂಟ್, ಇದು ಬ್ಯಾಕ್, ಹಾಗೆ ಇದು ಸ್ಲೀವ್ ಡಿಸೈನ್ಸ್. ಇದು ಸ್ಲೀವ್ ಲಾಂಗ್ ಇದೆ ಇದು ಫ್ರೆಂಡ್ಸ್. ಇದು ಒಂದು ನೋಡ್ರಿ, ಏನೈತಲ್ಲ ತುಂಬಾನೇ ಇದು ಬ್ರಾಡ್ ಬೇಕಾಗಿತ್ತು, ಅವರು ತುಂಬಾನೇ ದಪ್ಪದಾರ. ಇದು ನಿಮಗೆ ಅಳತಿ ಮೆಜರ್ಮೆಂಟ್ ಅಂತ ಹೇಳ್ತೀನಿ, ಕಟಿಂಗ್ ಆ ಥರ ಬಂದಾಗ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೋಬೇಕು, ಡಿಫ್ರೆಂಟ್ ಇರುತ್ತೆ ಕಟಿಂಗ್. ಸೊ ಫ್ರೆಂಡ್ಸ್, ಇದು ನೋಡ್ರಿ ಮತ್ತು ಏನೈತಲ್ಲ ಸ್ಟೋನ್ ವರ್ಕ್ ಮಾಡಿದ್ದಿದೆ. ಇದು ಎಲ್ಲ ನೋಡ್ರಿ, ಇಲ್ಲಿ ಇಲ್ಲಿ ಸ್ಟೋನ್ ಹಚ್ಚಿದಿದೆ. ಇದು ನಿಮಗೆ ಏನು ಆಫರ್ಪ ಅಂದ್ರೆ ಯಾವ ಥರ ಇರುತ್ತೆ ಎಲ್ಲ ನಿಮಗೆ ಹೇಳ್ಕೊಡ್ತೀನಿ. ಇದು ಸ್ಟೋನ ಹಾಗೆ ಇದು ಸ್ಲೀವ್ ನೋಡ್ರಿ, ಸ್ಲೀವ್ ಯಾವ ರೀತಿ ಬಂದಿದೆ ಅಂತೇಳಿ. ಸ್ಲೀವ್ ನೋಡ್ರಿ, ಇದು ಲಾಂಗ್ ಸ್ಲೀವ್, ಈ ರೀತಿಯಾಗಿ ಡಿಸೈನನ್ನು ಕೊಟ್ಟಿದ್ದೀನಿ. ಹಾಗೆ ಸಾರಿ ಕಲರ್ ಮತ್ತು ನನಗೆ ಹೊಂದುವಂಗೆ ಆ ಥರ ಕಾಫರ್ ಹಾಕಿ ಡಿಸೈನ್ಸ್ ಮಾಡಿದ್ದೀನಿ. ಸ್ಟೋನ್ ಹಚ್ಚಿದ್ದೀನಿ ನೋಡ್ರಿ, ಈ ಥರ ಸ್ಟೋನ್ ಮತ್ತು ವರ್ಕ್ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡ್ರಿ, ಇದು ಲೆಹಂಗಾ ಮೇಲಿಂದ ಸಾರಿ, ಇದು ಸಾರಿ ಮೇಲಿಂದ ಬ್ಲೌಸ್ ನೋಡ್ರಿ. ಇದು ಲೆಹಂಗಾ ಸ್ಟಿಚಿಂಗ್ ಮಾಡಬೇಕು. ಇದು ನಾನೇ ತಂದಿರೋದು, ಈಗ ನಾನು ಸ್ಟಿಚ್ ಮಾಡ್ಬೇಕು ನೋಡ್ರಿ. ಸಾರಿದು ನಿಮಗೆ ವಿಡಿಯೋ ಹಾಕ್ತೀನಿ ಯಾವ್ಯಾವ ತಂದಿದ್ದೆ ಸಾರಿ ಅಂತೇಳಿ. ಸೊ ಫ್ರೆಂಡ್ಸ್ ನೋಡ್ರಿ, ಇದು ನೆಕ್ ಈ ರೀತಿ ಬಂದಿದೆ, ಸ್ಟೋನ್ ಆಯಿತು, ಮುತ್ತಾಯಿತು, ಈ ರೀತಿಯಾಗಿ ಡಿಸೈನ್ಸ್ ಮಾಡಿದ್ದೀನಿ. ಹಾಗೆ ಫ್ರಂಟ್ ಈ ಥರ, ಸ್ಲೀವ್ಗೆ ಈ ಥರ ಬಂದಿದೆ. ಇದು ಕಟ್ಟಿಂಗ್ ಚೇಂಜ್ ಬರುತ್ತಾ ನಿಮಗೆ ತೋರಿಸ್ತೀನಿ, ಯಾವ ಥರ ಸ್ಲೀವ್ ಇಟ್ಟಿರ್ತೀನಿ ಅದನ್ನು ಅಂಥೇಳಿ. ಸೊ ಫ್ರೆಂಡ್ಸ ನೋಡಿ, ಈ ರೀತಿ ಇದೆ ಇದು ಸ್ಲೀವ್ ಡಿಸೈನ್ಸ್. ಹಾಗೆ ಇದು ನೋಡ್ರಿ, ಎಲ್ಲ ಮ್ಯಾರೇಜ್ದು ಅದಾವ. ಇನ್ನು ಇದಕ್ಕೆ ವರ್ಕ್ ಮಾಡಬೇಕು, ಇನ್ನು ಮುತ್ತು ವರ್ಕ, ಸ್ಟೋನ್ ವರ್ಕ ಎಲ್ಲನೂ ಇದೆ ಇದಕ್ಕೆ. ಇದು ಇನ್ನು ನಾನು ನಿಮಗೆ ಮಾಡಿಲ್ಲ ಇದು ಫ್ರೆಂಡ್ಸ್, ಇನ್ನು ಮಾಡಬೇಕು. ಇದು ನೆಟ್ ಕೊಟ್ಟು ಡಿಸೈನ್ ಮಾಡಿರೋದು, ಇದು ನೆಟ್ ಕೊಟ್ಟು ಡಿಸೈನ್ ಮಾಡಿರೋದು. ಸ್ಲೀವ್ ನೆಟ್ ಬರುತ್ತೆ ನೋಡ್ರಿ. ಹಾಗೆ ಇದು ಎರಡು ಸೈಡ್ ಮಾಡಿರೋದು. ಮತ್ತು ಡಿಸೈನ್ಸ್ ನೋಡ್ರಿ, ಬ್ಯಾಕ್ ಡಿಸೈನ್ಸ್ ಈ ರೀತಿ ದುಲಾನ್ ನೋಡ್ರಿ ಡಿಸೈನ್ಸ್ ಮಾಡಿರೋದು. ಇದು ಮ್ಯಾರೇಜ್ ಬ್ಲೌಸ್. ಇನ್ನು ಇದಕ್ಕೆ ಮುತ್ತೆಲ್ಲ ವರ್ಕ್ ಇದೆ. ಇದು ಮುತ್ತು ವರ್ಕ್ ಮಾಡಿ ಇದು ಯಾವ ರೀತಿ ಸ್ಟಿಚಿಂಗ್ ಬರುತ್ತೆ, ಮತ್ತು ಎಲ್ಲೂ ರಿಂಕಲ್ಸ್ ಬರಬಾರ್ದು, ಆ ರೀತಿ ಬರಬೇಕಂದ್ರೆ ಹೆಂಗೆ ಕಟ್ಟಿಂಗ್ ಮಾಡ್ಬೇಕಂತೇಳಿ ನಾವೊಂದು ವೇರ್ ಮಾಡಿದ್ನಲ್ಲ, ಅದಕ್ಕೆ ಕೇಳ್ತಾ ಇದ್ರು ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಅದು ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ಡಿಸೈನ್ಸ್ ಬಂದಿದೆ. ಇನ್ನು ಮುತ್ತು ವರ್ಕ್ ಮಾಡಿದ್ರೆ ತುಂಬಾ ಲುಕ್ ಆಗಿ ಕಾಣುತ್ತಾ ನೋಡ್ರಿ. ಇದು ಮುತ್ತು ವರ್ಕ್ ಮಾಡಬೇಕು, ಇಲ್ಲೆಲ್ಲ ಮುತ್ತು ವರ್ಕ್ ಬೇಕು. ಇಲ್ಲಿ ಸ್ಟೋನ್ ಅಷ್ಟೇ ಕೊಟ್ಟಿದ್ದೀನಿ, ಇಲ್ಲೆಲ್ಲ ಮುತ್ತು ವರ್ಕ್ ಮಾಡ್ತೀನಿ ಫ್ರೆಂಡ್ಸ. ಇವತ್ತು ಮಾಡಲೇಬೇಕು ನಾನು. ಇದು ಮಾಡಿ ಸ್ಟಿಚಿಂಗ್ ಮಾಡುವುದವ, ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಅಂಥೇಳಿ. ಇಲ್ಲಿ ಎಲ್ಲ ಮುತ್ತು ಬರುತ್ತಾ, ತುಂಬಾ ಚೆನ್ನಾಗಿ ಕಾಣುತ್ತಾ ನೋಡ್ರಿ. ಇನ್ನು ಭಾಳಷ್ಟು ಡಿಸೈನ್ಸ್ ಅದಾವ, ನೋಡ್ಕೊಳ್ಳಿ.
ಸೊ ಫ್ರೆಂಡ್ಸ್, ಇದು ಕಟ್ ವರ್ಕ್ ಡಿಸೈನ್ ನೋಡ್ರಿ, ಈ ರೀತಿಯಾಗಿ ಬಂದಿದೆ. ಇವು ಏನೈತಲ್ಲ ಇವನ್ನೆಲ್ಲನೂ ಸ್ಟೋನ್ ಹಚ್ಚಿದ್ದೀನಿ, ಏನೈತಲ್ಲ ಮುತ್ತು ವರ್ಕ್ ಮಾಡಿಲ್ಲ ಫ್ರೆಂಡ್ಸ್. ಅಮೌಂಟ್ ಎಷ್ಟು ಅಂದರೆ ಯಾವ ರೀತಿ ಕಸ್ಟಮರ್ ಕೊಡ್ತಾರಲ್ಲ ಆ ರೀತಿ ವರ್ಕನ್ನು ಮಾಡ್ತೀನಿ. ಇದು ನೋಡ್ರಿ ಸ್ಲೀವ್ ಬಂದಿದೆ, ಇದು ಕಟ್ ವರ್ಕ್ ಈ ರೀತಿ ನೋಡ್ರಿ. ಡಿಸೈನ್ಸ್ ಸೂಪರಾಗಿ ಬಂದಿದೆ ನೋಡ್ರಿ. ಈ ಥರ ಕಲರ್ ಏನೈತಲ್ಲ ಇದು ನನ್ನ ಕಡೆದೇ ತೊಗೊಂಬಂದು ಇದು ಮಾಡಿಸಿರೋದು. ಅವ್ರು ಸಾರಿ ಕಲರ್ ಕೊಟ್ಟಿದ್ರು, ಸಾರಿ ಕೊಟ್ಟಿದ್ರು, ಹಾಗೆ ಈ ಥರ ಮಾಡಿರೋದು ನೋಡ್ರಿ ಬ್ಲೌಸ್. ಇದು ಕಟ್ ವರ್ಕ್ ಡಿಸೈನ್ಸ್. ಇದು ಎಲ್ಲ ಸ್ಟಿಚಿಂಗ್ ಮಾಡಿದ ನಂತರ ತೋರಿಸ್ತೀನಿ ಯಾವ ರೀತಿ ಬರುತ್ತಾ ಅಂಥೇಳಿ. ಇದು ನೋಡ್ರಿ ಫ್ರೆಂಡ್ಸ, ಫಸ್ಟಿಗೆ ನಂದೇ ಇದು ನನ್ನ ಸಾರಿ ಮೇಲೆ ನಾನು ಹಾಕ್ಕೊಂಡಿರೋದು. ಇದು ಏನಿದೆಲ್ಲ ನೆಟ್ ಈ ರೀತಿ ನೋಡ್ರಿ, ನೆಟ್ ಕೊಟ್ಟಿರೋದು. ಇಲ್ಲೇ ನಾನು ಇನ್ನೂ ವರ್ಕ್ ಮಾಡ್ಕೋಬೇಕು, ಇನ್ನೂ ವರ್ಕ್ ಮಾಡಿಲ್ಲ ಫ್ರೆಂಡ್ಸ. ಸ್ಟಾರ್ಟಿಂಗ್ ಅಂತಂದ್ರೆ ನೋಡಬೇಕು ಡಿಸೈನ್ ಯಾವ ರೀತಿ ಬರುತ್ತಾ ಅಂಥೇಳಿ ನಾನು ಮಾಡಿರೋದು. ಇದು ಡಿಸೈನ್ ಸೂಪರಾಗಿ ಬರೋಣ ನಾನು ಅವ್ರಿಗೆ ತೋರ್ಸೋಣ, ಇದೇ ಇರಲಿ ಅಂತಂದರು. ಹಾಗೆ ಇನ್ನು ನಾನು ವರ್ಕ್ ಮಾಡ್ಕೋಬೇಕು, ಇದು ವರ್ಕ್ ಮಾಡಿಲ್ಲ ಫ್ರೆಂಡ್ಸ. ಇದು ನೋಡ್ರಿ ಕಾಟನ್ ಸಾರಿ ಒಳಗೆ ಮಾಡಿರೋದು, ಇದು ಕಾಟನ್ ಸಾರಿದು. ಹಾಗೆ ಇಲ್ಲಿ ಒಂದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ. ಇದು ಲೆಹಂಗಾ ಏನೈತಲ್ಲ, ಲೆಹಂಗಾ ಬೇಬಿ ಈಗ ಸಣ್ಣ ಮಕ್ಕಳು ಇರ್ತಾವಲ್ಲ ಆ ಥರ ನೋಡ್ರಿ. ಇದು ಸ್ಟಿಚಿಂಗ್ ಅಂದರೆ ಲೆಹಂಗಾ ಮಾಡಿರೋದು, ಲೆಹಂಗಾ ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗೆ ಇದು ಏನೈತಲ್ಲ ಡಿಸೈನ್ಸ್ ನೆಕ್ಕಿಗೆ ಬರುತ್ತೆ, ಇಲ್ಲೆಲ್ಲ ನೀರಿಗೆ ಬರುತ್ತೆ ಫ್ರೆಂಡ್ಸ. ಇಲ್ಲಿ ನೀರಿಗೆ ಕೊಟ್ಟು ನಾನು ಇದನ್ನು ಡಿಸೈನ್ಸ್ ಮಾಡಬೇಕು. ಇನ್ನು ಇಲ್ಲೆಲ್ಲ ಮುತ್ತು ವರ್ಕ್ ಮಾಡಬೇಕು. ಇದು ಕಟ್ಟಿಂಗ್ ಆಯಿತು, ನಿಮ್ಗೆ ತೋರಿಸ್ತೀನಿ ಇದು ಯಾವ ರೀತಿ ಕಟ್ಟಿಂಗ್ ಬರುತ್ತಾ ಅಂತೇಳಿ ಫ್ರೆಂಡ್ಸ. ಇದು ಒಂದು ಡಿಸೈನ್ ನಿಮ್ಗೆ ಕಟ್ಟಿಂಗನ್ನು ಹಾಕ್ತೀನಿ. ಈ ವಾರ ಯಾವುದು ವಿಡಿಯೋ ಮಿಸ್ ಆಗಲ್ಲ ಫ್ರೆಂಡ್ಸ, ಡೈಲಿ ಹಾಕ್ತಾ ಇರ್ತೀನಿ ನೋಡಿ. ಹಾಗೆ ಎಲ್ಲ ಕಟ್ಟಿಂಗ್ ಆಯಿತು, ಸ್ಟಿಚಿಂಗ್ ಆಯಿತು ಬರ್ತಾ ಇರ್ತವೆ. ಸೊ ಫ್ರೆಂಡ್ಸ, ಇದು ಲೆಹಂಗಾ ಆಯಿತು, ಮತ್ತು ಬೇರೆ ಬೇರೆ ಡಿಫ್ರೆಂಟ್ ಆಗಿ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಕಟ್ಟಿಂಗ್ ಆಯಿತು, ಸ್ಟಿಚಿಂಗ್ ಆಯಿತು, ಎಲ್ಲನೂ ಬೇರೆ ಬೇರೆ ಇನ್ನೂ ತೋರಿಸ್ಬೇಕು ಆಯಿತು ಫ್ರೆಂಡ್ಸ. ಇದು ಒಂದು ಡಿಸೈನ್ಸ್ ಆಯಿತು. ಇಲ್ಲಿ ಒಂದು ನೋಡಿರಿ ತೋರಿಸ್ತೀನಿ ನಾನು ನಿಮಗೆ. ಇದು ಒಂದು ಡಿಸೈನ್ ನೋಡಿರಿ, ತುಂಬಾ ಈಗ ಬರೀ ನೆಕ್ ಅಷ್ಟೇ ಆಗಿದೆ, ಇನ್ನು ನಾನು ಹಾಕ್ತಾ ಇದ್ದೆ, ಹಾಗಾಗಿ ಇದು ವಿಡಿಯೋ ಮಾಡೋ ಸಲುವಾಗಿ ತೆಗೆದೆ ನೋಡ್ರಿ ಇದನ್ನು. ಇದು ನೆಕ್ ನೋಡ್ರಿ ಸೂಪರಾಗಿ ಬಂದಿದೆ. ಇದಕ್ಕೆ ನಾನು ಮುತ್ತು ವರ್ಕ ಸ್ಟೋನ್ ವರ್ಕ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ದಪ್ಪದಾರ. ಅವರು ಬ್ಲೌಸ್ ನನಗೆ ದಪ್ಪದಾರ ಅಂತ ಹೇಳ್ತಾ ಇದ್ದೀನಲ್ಲ, ಅವರು ನಂಗೆ ಈಗ 2 ಬ್ಲೌಸ್ ವರ್ಕಿಗೆ ಕೊಟ್ಟಿದ್ರು. ಹಾಗೆ ಇದು ಬ್ಲೌಸ್ ನೋಡ್ರಿ, ಇದು ನನ್ನ ಕಡೆದ್ದೆ, ನಾ ಏನು ಬೆಂಗಳೂರಿಂದ ತಂದಿದ್ನಲ್ಲ ಅವ್ರದ್ದು ಸಾರಿ ಬಾರ್ಡ್ರ್ ಹೊಂದುವಂಗಿತ್ತು. ಹಾಗಾಗಿ ನನ್ನ ಕಡೆನ ತೊಗೊಂಡು ಇಲ್ಲೇ ವರ್ಕ್ ಮಾಡಿ ಅಂತ ಹೇಳಿದರು. ನನ್ನ ಕಡೆನ ತೊಗೊಂಡಿದ್ದು ಒಂದಷ್ಟು ಕಸ್ಟಮರ್ ತೊಗೊಂಡಾರ. ಅವು ಕಲರ್ ಎಲ್ಲನೂ ಇನ್ನೂ ವರ್ಕ್ ಮಾಡಬೇಕು. ಗೋಲ್ಡ್ ಮತ್ತು ಎಲ್ಲ ಕಲರ್, ಈಗೇನು 3 ಕಲರ್ದೆಲ್ಲ ಎಲ್ಲ ಮ್ಯಾಚ್ ಆಗುವಂಗೆ ತಂದಿದ್ದೆ. ಇನ್ನೊಂದಷ್ಟು ನಾನು ಅವರಿಗೆ ಆರ್ಡ್ರ್ ಕೊಡಬೇಕು ಕಲರ್ಸ್ಗಳು. ಹಾಗೆ ಎಲ್ಲರೂ ಈ ರೀತಿ ಕೇಳ್ತಾ ಇದ್ದಾರೆ. ಅಂದರೆ ರೇಷ್ಮೆ ಸೀರೆ ಹಾಳಾಗಿರ್ತಾವಲ್ಲ, ಅದಕ್ಕಾಗಿ ಆ ಥರ ದಡಿ ಯಾವುದು ಇರುತ್ತಲ್ಲ ಅದನ್ನು ನೋಡಿಕೊಂಡು ಕಲರ್ ಸಾರಿ ಕಲರ್ ಹಾಕಿ ಈ ಥರ ವರ್ಕನ್ನು ಮಾಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ. ಸೊ ಇದು ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಇನ್ನು ಫ್ರಂಟ್ ಅದು ಹಾಕಬೇಕು. ಸೊ ಫ್ರೆಂಡ್ಸ, ಇದು ವರ್ಕ್ ಹಾಕ್ಬೇಕಾದ್ರೆ ನಾವು 2 ಸಲ ಈ ಥರ ಬ್ರಾಡ್ ನೆಕ್ ಇದ್ದಾಗ 2 ಸಲ ಫ್ರೇಮನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಮತ್ತು ಫ್ರಂಟ್ ಸ್ಲೀವ್ ಎಲ್ಲನೂ ಚೇಂಜ್ ಮಾಡ್ಕೋಬೇಕು. ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗತ್ತಾ ಫ್ರೆಂಡ್ಸ. ಇದು ಒಂದು ಡಿಸೈನ್ಸ್. ಇನ್ನು ಡಿಸೈನ್ಸ್ ತೋರಿಸ್ತೀನಿ. ಇದೇನಿದಲ್ಲ, ಇದು ಗೋಲ್ಡ್ ನನ್ನ ಕಡೆದ ಮಾಡಿದ್ದೆಲ್ಲ ಇವನು ಕಸ್ಟಮರ್ ಈಗ ನೋಡಿ ತೊಗೊಂಡಾರ ನೋಡ್ರಿ. ಇವನ್ನ ಗೋಲ್ಡ್ ಕಲರ್ ಒಳಗೆ ಇವನೇನು ಡಿಸೈನ್ಸ್ ಮಾಡಿದ್ದೆ, ಇವನ್ನ ಇವಕ್ಕೆ ಮುತ್ತು ವರ್ಕ್ ಮಾಡಂತ ಹೇಳ್ಯಾರ. ಇವಕ್ಕೆ ಮುತ್ತು ವರ್ಕ್ ಮಾಡಿ, ಮತ್ತು ಇದು ಸ್ಲೀವ್ ಈ ರೀತಿ ಬಂದಿದೆ ಇದು ಡಿಸೈನ್ಸ್. ಇವನು ನನ್ನ ಕಡೆದ ನೋಡ್ರಿ. ಇವು ಸಾರಿ ಇವನ್ನ ಬ್ಲೌಸ್ ಸಾರಿ ಕಲರ್ ಅದಾವ ಅಂಥೇಳಿ ತೊಗೊಂಡಾರ. ಇದು ಒಂದು ಕಲರ. ಇವನ್ನೆಲ್ಲನೂ ಸ್ಟಿಚಿಂಗ್ ಮಾಡ್ಬೇಕು ನೋಡ್ರಿ. ನಿಮ್ಗೆ ಸ್ಟಿಚಿಂಗ್ ಮಾಡಿ ಮತ್ತು ಬೇರೆ ಬೇರೆ ಡಿಸೈನ್ಸ್ ಎಲ್ಲನೂ ನಿಮಗೆ ಸ್ಟಿಚಿಂಗ್ ಆಯಿತು, ಕಟ್ಟಿಂಗ್ ಆಯಿತು ಬರ್ತಾ ಇರ್ತವೆ. ಸೊ ಫ್ರೆಂಡ್ಸ, ಇದು ಒಂದು ಡಿಸೈನ್. ಇದು ಕಸ್ಟಮರ್ ತೊಗೊಂಡಾರ ನೋಡ್ರಿ. ಇದು ಮಾಡಿದ್ದಕ್ಕೂ ಈ ಕಲರ್ ನಮಗೆ ಬೇಕು ಅಂತೇಳಿ ತೊಗೊಂಡಾರ. ಇದು ಚೆನ್ನಾಗಿ ಆಗಿದೆ ಅಂತೇಳಿ ತೊಗೊಂಡಾರ. ಇದು ಸ್ಟಿಚ್ ಮಾಡಬೇಕು, ಇಲ್ಲೆಲ್ಲ ಮುತ್ತು ವರ್ಕ್ ಮಾಡಬೇಕು ಫ್ರೆಂಡ್ಸ. ಇದು ಮುತ್ತು ವರ್ಕ ಮತ್ತು ಸ್ಲೀವ್. ಇದು ಸ್ಲೀವ್ ನೋಡ್ರಿ, ಡಿಸೈನ್ ಈ ರೀತಿಯಾಗಿ ಬಂದಿದೆ. ಸೊ ಫ್ರೆಂಡ್ಸ, ಇಷ್ಟು ಡಿಸೈನ್ಸ್ ಮಾಡಿದ್ದೀನಿ. ಇನ್ನು ಈಗೇನೈತಲ್ಲ ಡಿಸೈನ್ಸ್ ಈ ವಾರ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಡಿಸೈನ್ಸ್ ಬರ್ತಾ ಇರ್ತವೆ. ಹಾಗೆ ನೀವು ಕೊರಿಯರ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತೇಳಿ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಏನೈತಲ್ಲ ವಾಟ್ಸಪ್ಗೆ ನಿಮಗೆ 1000 ಡಿಸೈನ್ಸ್ ಅದಾವೆ. 1000 ಡಿಸೈನ್ಸ್ ನಾವು ಬಿಟ್ಟಿರ್ತೀವಿ. ಹಾಗೆ ಈ ಥರ ಎಲ್ಲ ಡಿಸೈನ್ಸ್ ಬರ್ತಾವೆ. ಅವು ಬಿಟ್ಟಾಗ ನೀವು ಚಾಯ್ಸ್ ಮಾಡಿ, ಇಲ್ಲಿ ನಂಬರ್ ಬಂದಿರುತ್ತೆ ನೋಡ್ರಿ, MSM ಅಂತೇಳಿ. ಈ ಥರ ನೀವು ನಂಬರ್ ಬರೆದು ನಮಗೆ ಹೀಗೆ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ. ಇಲ್ಲಿ ಏನಿದೆಯಲ್ಲ ಈ ಥರ ಈ ನಂಬರ್ ಅಂದರೆ 8 ನಂಬರ್
9 ನಂಬರ್ ಈ ಥರ ಬಂದಿರ್ತಾವೆ. ಈ ಥರ ಬಂದಾಗ ನೀವು ನಂಬರ್ ಬರೆದು ಹಚ್ಕೊಟ್ರೆ ಇದೇ ಡಿಸೈನ್ ನೀವು ಹೇಳಿದಿರಂತೇಳಿ ನಮ್ಗೆ ಗೊತ್ತಾಗಿ ನಾವು ಮತ್ತೆ ಇನ್ನೇನು ನಿಮಗೆ ಕನ್ಫರ್ಮ್ ಮಾಡ್ಕೊಳ್ತೀವಿ ವಾಟ್ಸಪ್ ಮಾಡಿದೆ ಡಿಸೈನ್ ಅಂತೇಳಿ. ಈಗ ನೀವು ಈ ಥರ ಮಾಡಿದ್ರೆ ನಿಮಗೂ ಈಸಿ ಆಗುತ್ತಾ, ನಮಗೂ ಈಸಿ ಆಗುತ್ತಾ ನೋಡಿರಿ ಫ್ರೆಂಡ್ಸ. ಹೀಗೆ ಡಿಸೈನ್ಸ್ ಬಂದಿರ್ತಾವೆ. ಇವೆಲ್ಲ ಡಿಸೈನ್ಸ್ ನೋಡಿರಿ, MS M ಈ 33 ನಂಬರ. ಇಲ್ಲಿ ಏನೈತಿಲ್ಲ ಮೇಲ್ಗಡೆ ಕೊಟ್ಟದ್ದು ನಂಬರ್ ನೋಡ್ರಿ, ಇದು ಈ ನಂಬರನ್ನು ನೀವು ನಮಗೆ ಬರೋದು ಈ ರೀತಿ. ಈಗ ನಾನು 03 ಅಷ್ಟೇ ಬರೆದಿದ್ದೀನಿ, 3 ನಂಬರ್ ಅಂತ ಅಷ್ಟೇ ಬರೆದಿದ್ದೀನಿ. ನಂಬರ್ ತೋರಿಸ್ತೀನಿ ನಾನು ನಿಮಗೆ, ಅದು ಡಿಸೈನ್ಸ್ ಇದೆ ಆ ಥರ ಬರ್ದೀನಿ. ಈಗ ನೀವು ಕೊರಿಯರ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕಂತೇಳಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಏನು 03 ಅಂತ ಬರ್ದೆನಲ್ಲ, ಇದು ನಂಬರ ನಾನು ಇದಕ್ಕೆ ಬರೆದಿರೋದು ನಿಮ್ಗೆ ತೋರಿಸೋ ಸಲುವಾಗಿ. ಮತ್ತು ಕಲರ್ ನಿಮ್ಮ ಸಾರಿ ಯಾವ್ದು ಇರುತ್ತಲ್ಲ, ಸಾರಿ ನೀವು ಸ್ವಲ್ಪ ಕಟ್ ಮಾಡಿ ಪಿನ್ನ ಹೊಡೆದು ಈ ಥರ ಹಚ್ಕೊಟ್ರೆ ಮತ್ತು ನಿಮಗೆ ಯಾವ ಕಲರ್ ಬೇಕಂತೇಳಿ ನೀವು ಬಟ್ಟೆಯನ್ನು ಪಿನ್ನ ಹೊಡೆದು ಈ ಥರ ನೀವು ಹಚ್ಕೊಟ್ರೆ ಕೊರಿಯರ್ ಮಾಡಿದ್ರೆ ನಮಗೂ ಈಸಿ ಆಗುತ್ತೆ ನೋಡಿರಿ ಕಲರ್ ಕಾಂಬಿನೇಷನ್. ಯಾಕಂದರೆ ನೀವು ಈ ಫೋನ್ ಒಳಗೆ ನೀವು ಸಾರಿ ಬಿಟ್ಟಿದ್ರೆ ಅಷ್ಟೊಂದು ಕಲರ್ ಗೊತ್ತಾಗೋದಿಲ್ಲ. ಒಮ್ಮೆ ಏನೈತಿಲ್ಲ ಕಲರ್ ಡಿಮ್ ಬರುತ್ತಾ, ಒಮ್ಮೆ ಏನೈತಲ್ಲ ಬೇರೆನೇ ಬರುತ್ತಾ, ಕಲರ್ ಬೇರೆನೇ ಕಾಣುತ್ತಾ ಫ್ರೆಂಡ್ಸ. ಹಾಗಾಗಿ ಹಂಗೆ ಆ ಥರ ಆದರೆ ಕರೆಕ್ಟಾಗಿ ಅನಿಸೋದಿಲ್ಲ. ಸೊ ಫ್ರೆಂಡ್ಸ ಈ ಥರ ನೀವು ಮಾಡಿದ್ರೆ ಇದೇನೈತಲ್ಲ ಪಿನ್ನ ಹೊಡೆದು ನಂಬರ್ ಬರೋದು ಈಸಿ ಆಗುತ್ತೆ ನೋಡಿರಿ, ನಿಮಗೂ ಈಸಿ ಆಗುತ್ತೆ ನಮಗೂ ಈಸಿ ಆಗುತ್ತೆ. ಈ ಥರ ಮಾಡಿ. ಹಾಗೆ ಅಡ್ರೆಸ್ ನೋಡಿರಿ ನಂದು, ಇದು ನಿಮಗೆ ನಾವು ವಾಟ್ಸಪ್ ಮಾಡಿರ್ತೀವಿ. ಈ ಅಡ್ರೆಸ್ಸನ್ನು ಈಗೂ ನೀವು ತೊಗೊಂಡು ಇದೇ ರೀತಿ ಇಲ್ಲಿ ನಾವು ವಿಡಿಯೋ ಹಾಕಿರ್ತಿಲ್ಲ, ಇದು ತೊಗೊಂಡು ಇದೇ ರೀತಿ ನೀವು ಬರೋದ ಟು ಸೀಮಾ S ಪಾಟೀಲ್ ಅಂಥೇಳಿ CTS ನಂಬರ ಈ ಥರ ನಂಬರ್ ಇದೆಲ್ಲ ಬರೋದು ವಿವೇಕಾನಂದ ನಗರ 9th ಕ್ರಾಸ. ಹಾಗೆ 9th ಕ್ರಾಸ್ ಅಂತ ಬರೋದು ಈ ನಂಬರ್ ಬರೋದು ನೇರ ಕರ್ಯಮ್ಮ ದೇವಿ ಟೆಂಪಲ್. ಇದು ಬರೋದ್ರೂ ನಡೆಯುತ್ತೆ, ಇಲ್ಲಾಂದ್ರೂ ನಡೆಯುತ್ತೆ ನೋಡಿರಿ, ಬರೆಯಬೇಕಂತೇನಿಲ್ಲ. ನೇರ ಕರ್ಯಮ್ಮ ದೇವಿ ಟೆಂಪಲ್ ಅಂಥೇಳಿ ಇಲ್ಲಿ 9ನೇ ಕ್ರಾಸ್ ಅಂತ ಹಾಕಿದ್ರೆ ನಮಗೆ ಬಂದು ಪೋಸ್ಟ್ ಮಾಡ್ತಾರೆ. ಮೊಬೈಲ್ ನಂಬರ್ 2 ನಂಬರ್ ಕೊಟ್ಟಿದ್ದೀವಿ ನೋಡಿರಿ. ಇದೇನಿದೆಯಲ್ಲ ಈ ನಂಬರ್ಗೆ ನೀವು ಜಾಸ್ತಿ ನನಗೆ ಕಾಂಟ್ಯಾಕ್ಟ್ ಮಾಡಬೇಕು. ಇದು ನಮ್ಮ ಮನೆಯವ್ರ ನಂಬರು. ಸುಮ್ಮಂದರೆ ಪೋಸ್ಟ್ ಈಗ ನೀವು ಮಾಡಿರ್ತೀರಲ್ಲ, ಅವ್ರು ಬಂದಾಗ ನನ್ನ ಫೋನ್ ಇದಾಗಲಿಲ್ಲ ಅಂದರೆ ಇವ್ರ ನಂಬರನ್ನು ನಾನು ಕೊಟ್ಟಿರ್ತೀನಿ. ನೀವು 2 ನಂಬರ್ ನೀವು ಬರೋದು ಕೆರಿಂದ. ಹಾಗೆ ಇದು ನೋಡಿರಿ ಕೊರಿಯರ್ ಇದು ನೀವು ಇದು ಏನು ಮಾಡಬೇಕಪ್ಪ ಅಂತಂದ್ರೆ ಇದು ನೋಡ್ರಿ ಕವರ್ ಬರುತ್ತೆ ನಿಮಗೆ ಕೊರಿಯರ್ ಮಾಡೋದು ಕವರ್. ಬುಕ್ ಸ್ಟಾಲ್ದಲ್ಲಿ ಕೇಳಿದ್ರೆ ನಿಮ್ಗೆ ಸಿಗುತ್ತೆ ನೋಡ್ರಿ, 5 ರೂಪಾಯಿ 10 ರೂಪಾಯಿ ತೊಗೊಳ್ತಾ ಇರ್ತಾರೆ. ಈ ರೀತಿ ಕವರ್ ಬರುತ್ತೆ. ಇಲ್ಲಿ ನೀವು ಈ ಥರ ನೀವು ಅಡ್ರೆಸ್ ನಮ್ಮದು 2 ಅಂತ ಹಿಂಗೆ ಬರೋದು ಹಚ್ಕೊಟ್ರೆ, ಹಾಗೆ ಈ ಥರ ಓಪನ್ ಮಾಡಿದ್ರೆ ನೀವು ಇಲ್ಲೇನೈತಿಲ್ಲ ಬ್ಲೌಸ ಈ ರೀತಿಯಾಗಿ ನಮಗೆ ಪ್ಯಾಕ್ ಮಾಡಿ ಹಚ್ಕೊಡ್ಬೋದು ನೋಡ್ರಿ. ಈ ರೀತಿಯಾಗಿ ಹಾಕಿ ನೀವು ಕೊರಿಯರ್ ಮಾಡಿದ್ರೆ ನಡೆಯುತ್ತೆ. ಕೊರಿಯರ್ ಫೆಸಿಲಿಟಿ ಇದ್ದರೆ ನೀವು ಆ ಥರ ಮಾಡ್ಬೋದು. ಇಲ್ಲಾಂದರೆ ಪೋಸ್ಟ್ ಆಫೀಸ್ ಎಲ್ಲ ಕಡೆ ಇರ್ತಾವೆ ಫ್ರೆಂಡ್ಸ, ಪೋಸ್ಟ್ ಆಫೀಸ್ಗೂ ನೀವು ಕೊರಿಯರ್ ಮಾಡಿದ್ರೆ ನಡೆಯುತ್ತೆ ನೋಡಿರಿ. ಒಂದು ದಿವಸ ಅಷ್ಟೇ ಲೇಟಾಗಿ ಬರುತ್ತೆ. ಮತ್ತು ನೀವೇನೈತಲ್ಲ ಕೊರಿಯರ್ ಈಗ ಬೇರೆ ಬರ್ತಾವಲ್ಲ, ಅಲ್ಲಿ ಇಲ್ಲಪ್ಪ ನಮ್ಮ ಕಡೆ ಆ ಥರ ಇಲ್ಲ ಅಂತಂತಂದ್ರೆ ನೀವು ಪೋಸ್ಟ್ ಆಫೀಸ್ ಇದ್ದೇ ಇರ್ತಾವೆ, ಪೋಸ್ಟ್ ಆಫೀಸ್ಗೂ ಈ ರೀತಿ ನೀವು ಬರೋದು ಕೊರಿಯರ್ ಮಾಡಿದ್ರೆ ಬಂದು ನಮ್ಮ ಮನೆಗೆ ತಲುಪುತ್ತಾ ನೋಡಿರಿ ಫ್ರೆಂಡ್ಸ. ಹಾಗೆ ಆಫರ್ ಅಂತಂದರೆ ಈಗ ನಿಮಗೆ ತೋರಿಸಿದ್ನಲ್ವ, ಈಗ ಮೆಂಬರ್ಶಿಪ್ ಅಂತಂದ್ರೆ ಈಗ ನೀವು ಮೆಂಬರ್ಶಿಪ್ ಅಂದ್ರೆ ನೀವು 500 ರೂಪಾಯಿ ಕೊಟ್ಟು ನಮಗೆ ಮೆಂಬರ್ಶಿಪ್ ಆದ್ರೆ ನಿಮ್ಗೆ ಕಂಟಿನ್ಯೂ ಡಿಸೈನ್ಸ್ಗಳು ಆಫರ್ ಇರ್ತಾವೆ ನೋಡ್ರಿ. 500 ಇದ್ದಲ್ಲಿ ನಿಮಗೆ 300, 1000 ಇದ್ದಲ್ಲಿ 800, 1500 ಇದ್ದಲ್ಲಿ 1300 ಈ ರೀತಿಯಾಗಿ ಡಿಸೈನ್ಸ್ ಇದ್ದಾಗ ನಿಮಗೆ ಆಫರ್ ಆಗಿ ಸಿಗ್ತೈತಿ ನೋಡ್ರಿ ಫ್ರೆಂಡ್ಸ್. ಹಾಗೆ ನಿಮ್ಮ ನಂಬರ್ ಎಲ್ಲ ಬರ್ಕೊಂಡಿರ್ತೀವಿ. ಈಗಷ್ಟು ಒಂದಷ್ಟು ಜನ ಮೆಂಬರ್ಶಿಪ್ ಆಗ್ಯಾರ, ಅವ್ರದ್ದು ಒಂದು ಎಲ್ಲನೂ ಮಾಡಿ ಅಂದರೆ ಅವ್ರ ನಂಬರ್ ಬೇರೆ ಸಪ್ರೇಟಾಗಿ ಎಲ್ಲರದು ಅಂದರೆ ತಿಂಗಳ ಇಂತಿಷ್ಟು ಡಿಸೈನ್ಸ್ಗಳು ಅಂತೇಳಿ ಆಫರ್ ಇಟ್ಟು ನಾವು ಹಾಕಿರ್ತೀವಿ. ಆ ಡಿಸೈನ್ಸ್ ಒಳಗೆ ಅವ್ರು ಸೆಲೆಕ್ಟ್ ಮಾಡಿ ಹಾಕಿದ್ರೆ ಅವ್ರಿಗೆ ಕಡಿಮೆನ ಅಂತ ಇರ್ತೈತೆ ನೋಡಿರಿ. ಕಂಟಿನ್ಯೂ ಅಂದರೆ ಈಗ ನೀವು ಮೆಂಬರ್ಶಿಪ್ ಆದ್ರೆ ಹೊಳಗಡೆ ಕೊಡಬೇಕೇನೋ ಅಮೌಂಟ್ ಇಲ್ಲ, ಒಮ್ಮೆ ಕೊಟ್ಟ ಮೆಂಬರ್ಶಿಪ್ ಆದ್ರೆ ಆಯಿತು ಫ್ರೆಂಡ್ಸ. ನೀವು ಕಂಟಿನ್ಯೂ ನಮಗೆ ಡಿಸೈನ್ಸ್ಗಳು ಇದು ಬ್ಲೌಸ್ಗಳು ಹಚ್ಕೊಡ್ಬೋದು ನೋಡಿರಿ ವರ್ಕ್. ಹಾಗೆ ನೋಡಿರಿ ಇದು ನಾನು ನಿಮಗೆ ತೋರಿಸಿದ್ನೆಲ್ಲ ಲೆಹಂಗಾ ಮೇಲೆ ಅಂದರೆ ಕಿಡ್ಸ್ ಡಿಸೈನ್ಸು ಬರ್ತಾವೆ, ಎಲ್ಲ ಡಿಸೈನ್ಸು ಬರ್ತಾವೆ ನೋಡಿರಿ. ನಮ್ಮ ಕಡೆಯಲ್ಲಿ ಎಲ್ಲನೂ ಮಾಡ್ಬೋದು. ಈ ಡಿಸೈನ ಇದೇ ಮಾಡಿರೋದು ನೋಡಿರಿ. ಇದನ್ನು ತೋರಿಸಿದ್ನಲ್ಲ, ಇದು ನಿನ್ನೆ ಅಷ್ಟೇ ನಾನು ಮಾಡಿರೋದು. ಇನ್ನು ಇಲ್ಲಿ ದಾರ ಉಳ್ದಿರ್ತೈತೆ ಅವನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಕೆಲಸ ಆಗತ್ತೆ ಫ್ರೆಂಡ್ಸ, ಇಲ್ಲಂತಲ್ಲ. ಸೊ ಫ್ರೆಂಡ್ಸ ಇದು ಏನಿದೆಯಲ್ಲ ನೆಕ್ ಮತ್ತು ಇದು ಸ್ಲೀವ್ ಈ ರೀತಿಯಾಗಿ ಇಡ್ತಾ ಇದ್ದೀನಿ ನೋಡಿರಿ. ಹೀಗೆ ಇಡ್ತಾ ಇದ್ದೀನಿ. ಕಿಡ್ಸ್ ಡಿಸೈನ್ಸು ಬರ್ತಾವೆ. ಕಿಡ್ಸ್ ನಿಮ್ಮ ಮಕ್ಕಳದು ಇದ್ರೆ ನೀವು ಡಿಸೈನ್ಸ್ ಮಾಡೋರಿದ್ರೆ ಮಾಡ್ಸಾರಿದ್ರೆ ಈ ಥರ ಎಲ್ಲ ಡಿಸೈನ್ಸ್ ಬರ್ತಾವೆ. ನಾವು ಬಿಟ್ಟಿರ್ತೀವಿ, ನಿಮಗೆ ಎಲ್ಲ ಡಿಸೈನ್ಸ್ ಬಿಟ್ಟಿರ್ತೀವಿ. ಹಾಗೆ ನೀವು ನೋಡಿ ಎಲ್ಲ ಫ್ರೆಂಡ್ಸ್. ಹಾಗೆ ಮತ್ತು ಇಲ್ಲೇನಿದೆಲ್ಲ ಸ್ಟೋನ್ ಮುತ್ತ ವರ್ಕ್ ಅಂತ ಹೇಳಿದ್ದೀನಿ ನಾನು ನಿಮಗೆ. ಸ್ಟೋನ್ ಮುತ್ತ ವರ್ಕ್ ಅಂದ್ರೆ ಈಗ ನಿಮ್ಗೆ ಸ್ಟೋನ್ ಈಗ ನಾನು ನಿಮಗೆ ಈ ಡಿಸೈನ್ಸ್ ಒಳಗೆ
ಸ್ಟೋನ್ ನಿಮಗೆ ಅವೈಲೇಬಲ್ ಇದೆ ನೋಡಿರಿ. ನಾ ಡಿಸೈನ್ಸ್ ಏನು ಮಾಡಿರ್ತೀನಲ್ಲ, ಮತ್ತು ಮುತ್ತು ಅವೈಲೇಬಲ್ ಇಲ್ಲ. ಮುತ್ತು ನೀವು ಬೇಕಂದ್ರೆ ಹಚ್ಚಿ ಕೊಡ್ತೀವಿ, ಆದರೆ ಅದರ ಚಾರ್ಜಸ್ ಆಗತ್ತೆ ಫ್ರೆಂಡ್ಸ್. ಸ್ಟೋನ್ ಮಾತ್ರ ನಾನು ನಿಮಗೆ ಡಿಸೈನ್ಸ್ ಮಾಡಿ ಈ ಥರ ನಿಮಗೆ ಡಿಸೈನ್ಸ್ ಮಾಡಿ ಸ್ಟೋನ್ ಅಂದ್ರೆ ಮತ್ತು ನಿಮಗೆ ಕೆಲಸ ಉಳಿಯುತ್ತೆ ನೋಡಿರಿ ಫ್ರೆಂಡ್ಸ್. ಈಗ ನೀವು ಮತ್ತು ಸ್ಟೋನ್ ಹಚ್ಬೇಕಾರೆ ಮತ್ತು ನಿಮಗೆ ಕೆಲಸ ಬೀಳುತ್ತೆ. ಹಾಗಾಗಿ ಇಲ್ಲ ಅಂಥೇಳಿ ನಾನು ಡಿಸೈನ್ಸ್ ಏನು ಮಾಡಿರ್ತೀನಿ, ಡಿಸೈನ್ಸ್ ಮಾಡಿದ್ರೆ ಇದು ಸ್ಟೋನ್ನ ನಿಮಗೆ ಹಚ್ಚಿ ಮತ್ತು ನಿಮಗೆ ಕಡಿಮೆ ರೇಟದಲ್ಲಿ ಇರುತ್ತೆ. ಹಾಗೆ ಮತ್ತು ಒಂದಷ್ಟು ಹೆವಿ ಡಿಸೈನ್ ಇದ್ದರೆ ಅಮೌಂಟ್ ಹೆಚ್ಚಾಗುತ್ತಾ ಇರ್ತೈತಿ. ನೀವು ಮೆಂಬರ್ಶಿಪ್ ಅಂತ ಆದರೆ ಕಡಿಮೆ ಅಂತ ಬೀಳುತ್ತೆ ನೋಡಿರಿ. ಮುತ್ತು ವರ್ಕ್ ಇಲ್ಲ, ಮುತ್ತು ವರ್ಕ್ ನಿಮಗೆ ಬೇಕಂತಂದ್ರೆ ಆ ಥರದಷ್ಟು ಚಾರ್ಜಸ್ ನೀವು ಹಾಕಬೇಕಾಗತ್ತೆ ಫ್ರೆಂಡ್ಸ. ಇಷ್ಟು ನೋಡಿರಿ ಇದು ಮಾಡೋದು. ಕೊರಿಯರ್ ಈ ಥರ ಮಾಡಿದರೆ ನಿಮಗೆ ಈಸಿನ ಆಗುತ್ತೆ ಮತ್ತು ನಮಗೂ ಈಸಿ ಆಗುತ್ತೆ ನೋಡಿರಿ. ಇದೇನು ಈ ಥರ ಮಾಡಿದರೆ ಎಲ್ಲ ಕಡೆ ನೀವು ಕರ್ನಾಟಕದಾಗ ಎಲ್ಲಿ ನೀವು ಹಚ್ಕೊಡ್ಬೇಕಂತ ಇದ್ರಲ್ಲ ಕೊರಿಯರ್ ಇದೇ ಥರ ಮಾಡಬೇಕಾಗತ್ತೆ ನೋಡಿರಿ ಫ್ರೆಂಡ್ಸ. ಈ ಥರ ಮಾಡಿ ಎಲ್ಲಿ ನಿಮಗೆ ಯಾವುದು ಅವೈಲೇಬಲ್ ಇದೆಯಲ್ಲ ಆ ಥರ ಎಲ್ಲ ಕೊರಿಯರ್ ಆಯ್ತು ಮತ್ತು ಪೋಸ್ಟ್ ಆಫೀಸ್ ಆಯ್ತು ಇದೇ ಥರ ಮಾಡಿದರೆ ಬರುತ್ತೆ ನೋಡಿರಿ ಫ್ರೆಂಡ್ಸ. ಡಿಸೈನ್ಸ್ ಇಷ್ಟೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂತ ನನ್ನ ಭಾವನೆ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್ ನನ್ನ ನಂಬರನ್ನು ಕೊಟ್ಟಿರ್ತೀನಿ, ನೀವು ಬೇಕಾದರೆ ಕಾಲ್ ಮಾಡ್ಬೋದು. ಯಾವ ಥರ ಹೇಗೆ ಅಂತ ಡಿಸೈನ್ಸ್ ಎಲ್ಲನೂ ನಾನು ನಿಮಗೆ ಬಿಡ್ತಾ ಇರ್ತೀನಿ. ಹಾಗೆ ಆನ್ಲೈನ್ ಕ್ಲಾಸು ತೊಗೊಳ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ. ಹಾಗೆ ಈಗ ನಿಮಗೆ ಫ್ಯಾಷನ್ ಡಿಸೈನರ್ಸ್ ಕೋರ್ಸ್ ಮುಗಿಸ್ಬೇಕಾದ್ರೆ ತುಂಬಾ ಅಮೌಂಟ್ ಆಗುತ್ತಾ ಫ್ರೆಂಡ್ಸ. ಹಾಗೆ ನಾನು ನಿಮಗೆ ಕಡಿಮೆ ತೊಗೊಂಡು 3 ತಿಂಗಳ ಕೋರ್ಸ್ ಇರುತ್ತೆ. ಹಾಗೆ ನಂಬರನ್ನು ಕೊಟ್ಟಿದ್ದೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ನನ್ನೆಲ್ಲ ಕೇಳ್ಕೊಬೋದು ಡೀಟೇಲ. ಮತ್ತು ಆನ್ಲೈನ್ ಕ್ಲಾಸ್ ಒಳಗೆ ಏನೇನು ಬರುತ್ತಪ್ಪ ಅಂತಂದ್ರೆ ಅಂಬ್ರೆಲಾ ಫ್ರಾಕ್ ಮತ್ತು ಎಲ್ಲನೂ ಏನೈತಲ್ಲ ಬೋಟ್ ನೆಕ್, ಏನು ಬೋಟ್ ನೆಕ್, ಹಾಗೆ ಎಲ್ಲನೂ ರೀ ಕಾಲರ್ ನೆಕ್ ಎಲ್ಲ ಥರ ಡಿಸೈನ್ಸ್ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಎಲ್ಲನೂ ಅವೈಲೇಬಲ್ ಇದೆ ನೋಡಿ ಫ್ರೆಂಡ್ಸ್. ಹಾಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.